ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಂಜಾನೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮೆಲ್ಲ ಪಾಪ ಕರ್ಮಗಳು ಕಳೀತವೆ ಮತ್ತು ನಿಮ್ಮ ಮೇಲೆ ದಿನ ಪೂರ್ತಿ ದೇವರ ಆಶೀರ್ವಾದ ಕೂಡ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಮುಂಜಾನೆ ನಾವು ಮೊದಲು ಯಾವ ಮಂತ್ರವನ್ನು ಪಠಿಸಬೇಕು, ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಮುಂಜಾನೆಯನ್ನು ನಾವು ಉತ್ತಮ ರೀತಿಯಲ್ಲಿ ಆರಂಭಿಸಿದ್ರೆ ಆ ದಿನ ಪೂರ್ತಿ ನಮಗೆ ಶುಭ ಫಲಗಳನ್ನು ಪಡೆದುಕೊಳ್ತೀರಿ. ಇನ್ನು ಮುಂಜಾನೆಯನ್ನು ನಾವು ದೇವರ ನಾಮಸ್ಮರಣೆಯೊಂದಿಗೆ, ದೇವರ ಮಂತ್ರಗಳೊಂದಿಗೆ ಪ್ರಾರಂಭಿಸುವುದು ಒಳ್ಳೆಯದು ಅಂತ ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗುತ್ತೆ. ಹಾಗಾಗಿ ಒಂದು ವೇಳೆ ನೀವೇನಾದರೂ ನಿಮ್ಮ ಮುಂಜಾನೆಯನ್ನು ಮಂತ್ರಗಳ ಪಠಣೆಯೊಂದಿಗೆ ಪ್ರಾರಂಭಿಸಿದ್ರೆ ದೇವರ ಆಶೀರ್ವಾದ ದಿನ ಪೂರ್ತಿ ನಿಮ್ಮ ಮೇಲೆ ಇರುತ್ತೆ. ಮುಂಜಾನೆಯನ್ನು ನೀವು ಮಂತ್ರಗಳಿಂದ ಆರಂಭಿಸಬೇಕಾಗತ್ತೆ. ಒಬ್ಬ ವ್ಯಕ್ತಿ ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಕನಿಷ್ಠ ಪಕ್ಷ 10 ನಿಮಿಷಗಳ ಕಾಲ ನಾವು ಈ ಮಂತ್ರವನ್ನು ಪಠಿಸಬೇಕಾಗತ್ತೆ. ತುಂಬಾ ಪವರ್ಫುಲ್ ಆದಂಥ ಮಂತ್ರ ಅಂತ ಹೇಳ್ಬೋದು. ಈ ಮಂತ್ರವನ್ನು ನಾವು 10 ನಿಮಿಷಗಳ ಕಾಲ ನಾವು ಪಠಿಸೋದ್ರಿಂದ ಜನ್ಮ ಜನ್ಮಗಳ ದುರಾದೃಷ್ಟವೂ ಕೂಡ ಕಳೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ತೀರಿ. ಅದ್ರ ಜೊತೆ ಸಂತೋಷದ ಜೀವನವನ್ನು ಕೂಡ ಹೊಂದಿರಿ ಅಂತಲೇ ಹೇಳ್ಬೋದು. ಇನ್ನು ಧನಾಗಮನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ದಿನಪೂರ್ತಿ ನೀವು ಸಕಾರಾತ್ಮಕತೆಯಿಂದ ತುಂಬಿಕೊಂಡಿರ್ತೀರಿ ಅಂತಲೇ ಹೇಳ್ಬೋದು. ದೇವರ ಆಶೀರ್ವಾದದಿಂದ ಈ ದಿನ ಯಾವುದೇ ಕೆಲಸ ಮಾಡಿದ್ರೂ ನೀವು ಅದರಲ್ಲಿ ಯಶಸ್ಸನ್ನು ಪಡೀತೀರಿ ಅಂತಲೇ ಹೇಳ್ಬೋದು. ಜಯ ಸಾಧಿಸೋದಕ್ಕೆ ತುಂಬಾ ಒಳ್ಳೆಯ ದಿನ ಕೂಡ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದಾಗಲಿ ಅಥವಾ ಟಿ ವಿ ನೋಡೋದಾಗಲಿ ಅಥವಾ ನ್ಯೂಸ್ ಪೇಪರ್ ಓದೋದಾಗಲಿ ಅಥವಾ ಬೇಡದೇ ಇರೋಂಥ ಕೆಟ್ಟ ಆಲೋಚನೆಗಳು ನಮ್ಮ ತಲೆಗೆ ಬರ್ತಾ ಇರುತ್ತೆ. ಆ ಥರದ್ದು ಬರಬಾರ್ದು ಅನ್ನೋದಾದರೆ ನಿಮ್ಮ ಏನೇ ಕೆಲಸ ಮಾಡಿದ್ರೂ ನಿಮಗೆ ಅದರಲ್ಲಿ ಜಯ ಸಿಗಬೇಕು, ದಿನ ಪೂರ್ತಿ ನಿಮಗೆ ಖುಷಿಯಾಗಿರಬೇಕು, ಧನಾಗಮನ ಹೆಚ್ಚಾಗಬೇಕು, ಪಾಸಿಟಿವ್ ಆಗಿರಬೇಕು ಅನ್ನೋದಾದರೆ ನೀವು ಈ ಮಂತ್ರವನ್ನು 10 ನಿಮಿಷಗಳ ಕಾಲ ನೀವು ಈ ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ಪಠಿಸಿದ್ರೆ ಸಾಕು, ಉಲ್ಲಾಸದಿಂದ ಇರ್ಬೋದು. ಹಾಗಾಗಿ ಆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಕನಿಷ್ಠ ಪಕ್ಷ ನೀವು ಈ ಮಂತ್ರವನ್ನು ಮಂಚದ ಮೇಲೆ ಕೂತ್ಕೊಂಡು, ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಮಂತ್ರವನ್ನು 10 ನಿಮಿಷಗಳ ಕಾಲ ಹೇಳಿದ್ರೆ ಸಾಕು. ನಮಗೋಸ್ಕರ ನಾವು ಒಂದು 10 ನಿಮಿಷಗಳ ಕಾಲ ಟೈಮ್ ಕೊಡೋದ್ರಿಂದ ನಿಮ್ಮ ದಿನ ಪೂರ್ತಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಆಗಿರ್ತೀರ. ಹಾಗೆಯೇ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಜಯ ಸಿಗುತ್ತೆ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಬೇಗ ಬೇಗ ಲೇಟ್ ಆಗೋಯ್ತು ಅನ್ನೋದು, ಮತ್ತು ಎದ್ದು ಓಡೋಗೋದು, ಆಫೀಸ್ಗೆ ಹೋಗೋದು, ಬೇಗ ಬೇಗ ಕೆಲಸಗಳು ಮಾಡ್ಕೊಳ್ಳೋದು, ಆ ಥರ ಮಾಡಬಾರ್ದು. ಒಂದು 10 ನಿಮಿಷದ ಕಾಲ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಬೇಕಾಗತ್ತೆ. ನೀವು ಬೆಳಗ್ಗೆ ಎಷ್ಟು ಟೈಮ್ ಕೊಟ್ಕೊತೀರೋ ದಿನ ಪೂರ್ತಿಯಾಗಿ ನೀವು ಅಷ್ಟು ಸಕಾರಾತ್ಮಕವಾಗಿರ್ತೀರಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ನಿದ್ದೆಯಿಂದ ಒಂದು 10 ನಿಮಿಷಗಳ ಕಾಲ ಬೇಗ ಎದ್ದು ನೀವು ಅನುಲೋಮ ವಿಲೋಮ ಮಾಡೋದಾಗಲಿ ಅಥವಾ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದಾಗಲಿ ಮಾಡಿ ಮಂಚದ ಮೇಲೆ ಕೂತ್ಕೊಂಡು ನೀವು ಅಲ್ಲೇ ಈ ಮಂತ್ರವನ್ನು ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮಂತ್ರಕ್ಕೂ ಅಷ್ಟೇ ತುಂಬಾ ಶಕ್ತಿ ಇದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರಗಳನ್ನು ಹೇಳ್ಕೋಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಆ ಮಂತ್ರ ಯಾವುದು ಅಂತ ನೋಡೋಣ. ಮಂತ್ರ ಹೀಗಿದೆ ನೋಡಿ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರವನ್ನು ಪಠಿಸಿ ಗೋವಿಂದನಿಗೆ ನಮಸ್ಕಾರ ಮಾಡಿ, ಕೃಷ್ಣ ಕೃಷ್ಣ ಗೋವಿಂದ ರಾಧಾ ರಾಧಾ 10 ನಿಮಿಷಗಳ ಕಾಲ ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ದಿನ ಪೂರ್ತಿಯಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ನೀವು ಇದನ್ನು 21 ದಿನಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಂತರ ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಏನೇನಕ್ಕೋ ಎಷ್ಟೆಲ್ಲ ಟೈಮ್ ಕೊಡ್ತೀರಿ, ನಮಗೋಸ್ಕರ ನಾವು ಬೆಳಗ್ಗೆ ಎದ್ದಾಗ 10 ನಿಮಿಷಗಳ ಕಾಲ ಟೈಮ್ ಕೊಟ್ಟು ನಾವು ಈ ಮಂತ್ರವನ್ನು ಹೇಳೋದ್ರಿಂದ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಯಾರು ಹೇಳಬೇಕು ಈ ಮಂತ್ರವನ್ನು ಅನ್ನೋದಾದರೆ ಮನೇಲಿ ಎಲ್ಲರೂ ಹೇಳ್ಕೊಳ್ಳಿ ಸ್ನೇಹಿತರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕ, ಗಂಡ ಹೆಂಡತಿ, ಅತ್ತೆ ಮಾವ,
ಅಪ್ಪ ಅಮ್ಮ ಯಾರು ಮನೇಲಿದ್ದೀರಾ ನೋಡಿ ಎಲ್ಲರೂ ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು. ಇದಕ್ಕೆ ಇವರೇ ಹೇಳ್ಕೊಬೇಕು ಅಂತ ಏನಿಲ್ಲ. ಬೆಳಗ್ಗೆ ಎದ್ದಾಗ ಒಂದು 10 ನಿಮಿಷ ಟೈಮ್ ಕೊಟ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ರತಿದಿನ ಇದನ್ನು ಹೇಳ್ತಾ ಬನ್ನಿ. 21 ದಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಮಂಡಲ ಅಂದರೆ ನಾವು 21 ದಿನ ಅಥವಾ 48 ದಿನ ಮಂಡಲ ಅಂತ ಕರಿತೀರಿ. ಅದಕ್ಕೋಸ್ಕರ ನೀವು ಮೊದಲು 21 ದಿನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮುಂಜಾನೆ ನೀವು ಈ ಮಂತ್ರವನ್ನು ಪಠಿಸೋದ್ರಿಂದ ದುಃಖಗಳು ದೂರವಾಗತ್ತೆ, ಅಶುಭ ಕರ್ಮಗಳು ಪಾಪಗಳು ಕಳೆದು ಜೀವನದಲ್ಲಿ ಒಂದಿಷ್ಟು ಸಂತೋಷವನ್ನಾದರೂ ಪಡೆಯಲು ಬಯಸೋರಾದರೆ ಈ ಮಂತ್ರವನ್ನು ನೀವು ಪಠಿಸಲೇಬೇಕಾಗತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾಗಲಿ, ಒಂದು ಮಂತ್ರವನ್ನು ಪಠಿಸ್ಬೇಕಾದ್ರೂ ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ಪಠಿಸಿದ್ರೆ ಖಂಡಿತ ಇದರಿಂದ ನಿಮಗೆ ಉಪಯೋಗ ಇದೆ ಅಂತ ಹೇಳ್ಬೋದು. ಎಷ್ಟೆಲ್ಲ ಟೈಮ್ ನಾವು ದಿನ ಪೂರ್ತಿ ವೇಸ್ಟ್ ಮಾಡ್ತಿರ್ತೀವಿ. ಒಂದೊಂದ್ಸರಿ ಟಿ ವಿ ಮುಂದೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಿ. ನ್ಯೂಸ್ ಪೇಪರ್ ಓದೋದಾಗಲಿ, ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡೋದಾಗಲಿ ಅಥವಾ ಮೊಬೈಲ್ ನೋಡೋದಾಗಲಿ, ಈ ರೀತಿಯಾಗಿ ಅದರಲ್ಲೂ ಕೂಡ ಮೊಬೈಲಲ್ಲಿ ನಾವು ನೋಡ್ತೀರಿ ಅಂದರೆ ನಮಗೆ ಬೇಕಾಗಿರುವಂಥ ಒಳ್ಳೆಯ ವಿಷಯಗಳ ಬಗ್ಗೆ ನೋಡಿದ್ರೆ ಅದರಿಂದ ನಮಗೆ ಉಪಯೋಗ ಆಗುತ್ತೆ. ಎಷ್ಟೊಂದು ಒಳ್ಳೆಯ ವಿಷಯಗಳು ಇರಲ್ಲ, ಆದರೂ ಅದನ್ನೆಲ್ಲ ನಾವು ನೋಡಿ ಅದನ್ನು ಟೈಮ್ ಪಾಸ್ ಮಾಡ್ತಾ ಇರ್ತೀರಿ. ಅಂತಹ ವಿಷಯಗಳನ್ನೆಲ್ಲ ನೋಡೋದ್ರ ಬದಲು ನಾವು ಬೆಳಗ್ಗೆ ಎದ್ದು ನಮಗೋಸ್ಕರ ನಾವು ಒಂದು 10 ನಿಮಿಷಗಳ ಕಾಲ ಟೈಮ್ ಕೊಟ್ಕೊಂಡು ನಾವು ಈ ಮಂತ್ರವನ್ನು ಹೇಳೋದ್ರಿಂದ ನಮ್ಮ ಜೀವನ ಪೂರ್ತಿಯಾಗಿ ಚೆನ್ನಾಗಿರ್ಬೋದು. ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ಇವತ್ತಿನಿಂದನೇ ಶುರು ಮಾಡಿ. ನೀವು ಯಾವತ್ತು ವಿಡಿಯೋ ನಿಮ್ಮ ಕಣ್ಣಿಗೆ ಬೀಳುತ್ತೆ ನೀವೇ ಧನ್ಯವಂತರು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಡೇ ಬೆಳಗ್ಗೆಯಿಂದನೇ ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಬಿಡಿ ಸ್ನೇಹಿತರೆ. ಯಾವುದೇ ಮಂತ್ರಗಳಾಗಲಿ ನಾವು ಬೆಳಗ್ಗೆ ಎದ್ದು ಮೊಬೈಲ್ ನೋಡ್ಕಿ ಅದರಲ್ಲಿ ಮಂತ್ರಗಳನ್ನು ನೋಡೋದ್ರ ಬದಲು ನಾವು ಬುಕ್ಕಲ್ಲಿ ಬರೆದಿಟ್ಕೊಂಡು ಬೆಳಗ್ಗೆ ಎದ್ದು ನೀವು ಈ ಮಂತ್ರವನ್ನು ಹೇಳೋದ್ರಿಂದ ಒಂದು ವಾರ ಹೇಳ್ತಾ ಇದ್ದಂಗೆ ನಿಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ನಂತರ ನಿಮಗೇನು ಮೊಬೈಲ್ ಬೇಕು ಅಥವಾ ಬುಕ್ಕು ನೋಡ್ಕೊಂಡು ಹೇಳಬೇಕು ಅಂತ ಇರಲ್ಲ. ಒಂದು ವಾರ ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಆಟೋಮೆಟಿಕಲಿ ನಿಮಗೆ ಬಾಯಿಗೆ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ನೀವು 21 ದಿನಗಳ ಕಾಲ ಹೇಳ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಳ್ಳಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ, ಜೀವನದಲ್ಲಿ ಸಂತೋಷವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.